ಗಿರ್ಬಂದ ಒಂದೇ ಸೆಕೆಂಡ ಚಾರ್ಜರ್ ಬಾಯಲ್ಲಿ ಇಟ್ಕೊಂಡು ಸಾವನ್ನಪ್ಪಿದ್ದಾರೆ 8 ತಿಂಗಳ ಮಗು. ಏನಾಯ್ತು ಘಟನೆ? ಹೆಂಗಾಯ್ತು ಘಟನೆ ಅಂದರೆ ಅವರು ತಾಯಿಯವರು ಬ್ರೇಕ್ಫಾಸ್ಟ್ ಮಾಡೋ ಒಳಗೇನಿತ್ತು ಕೆಲಸದಲ್ಲಿ, ಮತ್ತು ದೊಡ್ಡ ಹುಡುಗಿ ಇದೆ ಅದಕ್ಕೆ, ಅದು ಸ್ಕೂಲಿಗೆ ಹೋಗ್ಬೇಕು. ಮತ್ತಾಗ ಅದು ಕೆಲಸದಲ್ಲಿತ್ತು, ಮಗುವಿನ ಆಡ್ತಾ ಇತ್ತಂತೆ. ಚಾರ್ಜರ್ ಓನೇ ಇತ್ತು, ಓನ್ ಇರುವಾಗ ಬಾಯಲಾಗ್ತು. ಆ ಸಮಯದಲ್ಲಿ ಘಟನೆ ನಡೆದಿತ್ತು. ಶಾಕ್ ಎಷ್ಟು ಮಕ್ಕಳು? ಇಬ್ಬರು ಜನ ಮಕ್ಕಳು. ದೊಡ್ಡ ಮಗಳಿಗೆ ಬರ್ಡೇ ಇತ್ತು ಪಾಪ. ಇವತ್ತೇ ಬರ್ಡೇ ಅವಳು. ಇಬ್ಬರು ಹೆಣ್ಮಕ್ಳು? ಇಬ್ಬರು ಹೆಣ್ಮಕ್ಳು. ಅವರು ಕೂಡ ಪ್ರೈವೇಟಲ್ಲಿ ಜಾಬ್ ಮಾಡ್ತಿದ್ದಾರೆ ತಂದೆಯವರು. ಈಗ ಘಟನೆಗಳಿಗೆ ಆಗೋದಕ್ಕೆ ಜನರಿಗೆ ಏನು ಹೇಳ್ತಾರೆ? ಮತ್ತು ಈ ಥರ ಮತ್ತೆ ಎಲ್ಲ ನೋಡ್ಕೊಂಡಿತ್ತು, ಮತ್ತು ಚಾರ್ಜರ್ ಎಲ್ಲ ಆನ್ ಮಾಡಿಡಬಾರ್ದು, ಎಚ್ಚೆತ್ಕೊಳ್ಬೇಕು. ಇದನ್ನು ನೋಡ್ಕೊಂಡು ಅದು ನಿಮ್ಗೇನಾಗಬೇಕು? ಒಂದು ಯಾವ ಊರಲ್ಲ? ಅತ್ತೆ ಹುಡುಗಮ್ಮ ಇವರು ತಂದೆಯವರು ತಂದೆಯವರು ನನ್ನ ಅತ್ತೆ ಹುಡುಗ ಸಿದ್ಧರು. ನಿಮ್ಮ ಹೆಸರು? ಜ್ಞಾನೇಶ್ವರ ಅಂತ. ಅವರು ತಾಯಿಯವರು ಮನೆಯಲ್ಲಿ ಬ್ಯಾಟ್ರಿ ಚಾರ್ಜ್ ಹಾಕಿರ್ತಾರೆ ರಾತ್ರಿ ಸಮಯದಲ್ಲಿ. ಅವ್ರು ಬೆಳಿಗ್ಗೆ ಎದ್ದ ತಕ್ಷಣ ಸಪ್ಲೈ ಇಲ್ಲ ಅಂತ ಅವರು ಟಾರ್ಚ್ ಬೇಕಂತ ಒಳಗಡೆ ಹೋಗ್ಲಿಕ್ಕೆ ಟಾರ್ಚ್ ತಗೊಳ್ತಾರೆ ಹೋಗ್ತಾರೆ. ಅವ್ರ ತಾಯಿಯ ನಿರ್ಲಕ್ಷ್ಯತನದಿಂದ ಅದು ಪವರ್ ಆಫ್ ಮಾಡಲಿಲ್ಲ. ಸೊ ಅವು ಒಳಗಡೆ ಹೋಗಿದ ತಕ್ಷಣ ಇಲ್ಲಿ ಹೊರಗಡೆ ಬಂದ ತಕ್ಷಣ ನೋಡಿದಾಗ ಅವ್ರು ವಯರ್ ಕಡೆಯಿಂದ ಕೆಳಗಡೆ ಬಿದ್ದಾಗ ಆ ಮಗು ಬಾಯಲ್ಲಿ ಹಾಕಿಕೊಂಡಾಗ ಇದು ಇಂಥದ್ದೊಂದು ಅನಾಹುತ ಆಗಿಬಿಟ್ಟಿದೆ. ಶಾಕ್ ಆಗಿಬಿಡ್ತು. ಶಾಕ್ ಆಗಿಬಿಡ್ತಾರೆ. ಅಳ್ಳಿಲ್ಲ, ಏನು ಸೌಂಡೇ ಇಲ್ಲ. ಹೊರಗಡೆ ಬಂದ್ಕೊಂಡು ನೋಡಿದ ಮಗು ಏನೂ ಇಲ್ಲ, ಬಾಯಲ್ಲೇ ಇತ್ತಂತ. ವಯರ್ ಅವರು ಬಾಯಿಂದ ಕಚ್ಚಿದಾರಂತೆ. ಅವ್ರ ತಂದೆ ತಾಯಿಯವರು ಹೇಳ್ತಾ ಇದ್ದಾರೆ ಅದು ವಯರ್ ಕಚ್ಚಿದ್ದಾರೆ ಅಂತ, ಚಾರ್ಜರ್ ವಯರ್. ಸೊ ತಕ್ಷಣ ಸಪ್ಲೈ ಬಂದ ತಕ್ಷಣ ಇಂಥದ್ದೆಲ್ಲ ಅನಾಹುತ ಆಗ್ಬಿಟ್ಟಿದೆ. ಕರೆಂಟ್ ಹೋಗಿತ್ತು? ಕರೆಂಟ್ ಇಲ್ಲ ಅಂತ ಅವರು ಒಳಗಡೆ ಎಲ್ಲ ಕತ್ತು ಅಂತ ಟಾರ್ಚ್ ತಗೊಂಡು ಒಳಗಡೆ ಅದು ತಾಯಿ ಏನೋ ನಿರ್ಲಕ್ಷ್ಯದಿಂದ ಏನೋ ಕೇಜ್ ಆಗ್ತಾನಿಂದ ಅವರು ಬಟನ್ ಆಫ್ ಮಾಡಲಿಲ್ಲ, ಏನೂ ಇಲ್ಲ. ಇಂಥ ಒಂದು ಘಟನೆ ಆಗಿ ಇಮಿಡಿಯೇಟ್ ಕರೆಂಟ್ ಬಂತು. ಇಮಿಡಿಯೇಟ್ ಕರೆಂಟ್ ಬಂತು. ಕೊನೆಗೆ ಆಸ್ಪತ್ರೆ ಕರ್ಕೊಂಡು ಕೊನೆಗೆ ಅಲ್ಲಿ ಬರಬೇಕಾದ್ರೆ ಸ್ವಲ್ಪ ಶ್ವಾಸ ಇದ್ದಂತ ತಂದೆ ತಾಯಿಯವರು ಹೇಳ್ತಾ ಇದ್ರು. ತಕ್ಷಣ ಇಲ್ಲಿ ಕರ್ಕೊಂಡು ಬಂದಾಗ ಅವರು ಹೇಳಿದ್ರು ಮಗು ಹೇಗಿತ್ತು? ಹೆಂಗೆ ಡ್ಯೂಟಿ? ಮಗು ದಷ್ಟಪುಷ್ಟ ಏನು ಪ್ರಾಬ್ಲಮ್ ಆ್ಯಕ್ಟಿವಿಟಿ. ನನ್ನ ಹೆಸರು ಮಿನಿಸ್ಟರ್.